ನಮಸ್ಕಾರ ಮಾಡದೇ ಇದ್ದು ಸರ್ವೋತ್ತವರು ಅಂತ ಅಲ್ಲ, ಯಾರಿಗೂ ನಮಸ್ಕಾರ ಮಾಡೋದಿಲ್ಲ ಅಂತ. ನಮಸ್ಕಾರ ಮಾಡಿಸೋರು ಇಲ್ಲೇ ಇಲ್ಲ. ಅದಿಂಪ ಇದ್ರು ಮಾಡದೆ ಅಂತ ದೋಷ. ಮಹಾರಾಷ್ಟ್ರ ಮಾಡ್ತಾರೆ, ಅದು ಗುಣ ಆಯ್ತು. ಆದ್ರೆ ನಮಸ್ಕಾರ ಮಾಡ್ಲಿಕ್ಕೆ ಮಾಡಿಸ್ಕೊಳಕ್ಕೆ ಅರ್ಹರಿದ್ದಾಗ ಮಾಡೋದು ಗುಣ. ಅರ್ಥ ಆಯ್ತಾ? ಅದ್ ಮಾಡಿದ್ರೆ ದೋಷ. ಅದು ದಕ್ಷಿಣ ಪ್ರದೇಶ ತಪ್ಪು ತಿಳ್ಕೊಂಡ. ಆಕ್ಚುಲಿ ನಮಸ್ಕಾರ ಮಾಡತಕ್ಕಂಥ ಅರ್ಹತೆ, ಮಾಡಿಸ್ಕೊಳ್ಳೋ ಅರ್ಹತೆ ಇದ್ದವರಿಗೆ ನಮಸ್ಕಾರ ಮಾಡಿದವರು ಅಪರಾಧ. ನಮಸ್ಕಾರ ಮಾಡಿಸ್ಕೊಳ್ಳೋರೇ ಇಲ್ಲ ಅಂತ ಹೇಳಿದಾಗ ಅವಾಗ ಏನ್ ಮಾಡ್ಬೇಕು? ಪ್ರಸಕ್ತಿನೇ ಬರಲಿ. ಆ ಅರ್ಥದಲ್ಲಿ ಪರಮಾತ್ಮ ಸರ್ವೋತ್ತಮ ಅನ್ನೋದಕ್ಕೊಂದು ವಿಶೇಷ ಅಂಶ. ಎಲ್ಲರಿಂದ ವಂದಿತನಾಗಿದ್ದಾನೆ. ಸುಮ್ಮನೆ ಓದ್ಬಿಟ್ಟು ಅರ್ಥ ಆಗೋದಿಲ್ಲ. ವಂದಿತರಾಗೇ ಇರ್ತಾರೆ ಒಬ್ಬರಿಂದ, ಅದೇನು ದೊಡ್ಡದಲ್ಲ. ಗೂಂಡಾಗಡಿಗೆ ಒಬ್ಬ ಗ್ಯಾಂಗ್ ಲೀಡರ್ ಅಂತ ಇರ್ತಾರೆ. ಆ ರೀತಿ ಅಲ್ಲ, ವೃಂದಾರಕ ದೇವತೆಗಳು ಭಾರಿ ಶ್ರೇಷ್ಠವರು. ಅವರಿಂದ ಸುವಂದಿತ, ಮತ್ತೆ ಭಕ್ತಿಯಿಂದ. ಬರೀ ವಂದಿತ ಸುಮ್ಮನೆ ಹೋಗ್ತಾ ಹೀಗಂದ್ರೆ ಅಲ್ಲ, ಭಕ್ತಿಯಿಂದ ಸದಾಕಾಲ ವಂದಿತನಾಗಿದ್ದಾನೆ. ಆನಂದ ತೀರ್ಥ ಪರಾನಂದ ಕೆಲಸ ಬೇಕಾಗಿರ್ತಾರೆ. ನಮಸ್ಕಾರ ಅಂತಾರೆ, ಬೇಕೋತಾ ಇರ್ತಾರೆ, ಓಡಾಡಿಸ್ತಾನೆ ಪಾಪಿಷ್ಟ ಅಂತ. ಮೇಲೆ ನಮಸ್ಕಾರ ಸಾರ್ ಅಂತ ಇರ್ತಾರೆ. ಅಂದ್ರೆ ಅವರಿಗೆ ಅನಿವಾರ್ಯ ನಮಸ್ಕಾರ ಮಾಡುತ್ತೆ. ಇದು ಹಾಗಲ್ಲ, ಸುಗಂಧಿತ ಆದ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಆದ್ದರಿಂದ ಗುಣಪೂರ್ಣ ಅಂತ. ಇಲ್ಲವರ ಭಯ. ಗುಂಡಾಗಡೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಭಯ, ಇಲ್ಲಿ ಭಕ್ತಿ ಇಲ್ಲ. ಭಕ್ತಿಯಿಂದ ಮಾಡ್ತಾರೆ. ವೃಂದಾರಕ ವೃಂದ ಹಿಂಡು ಹಿಂಡಾಗಿ ನಮಸ್ಕಾರ ಮಾಡ್ತಾರೆ. ಬಂದಿದೆ ಇದೆಲ್ಲ. ಸಬ್ರಹ್ಮ ರುದ್ರ ಬರೋದರ್ಕ ಗಿರಿ ವೃಂದಾರಕ ಸಬ್ರಹ್ಮ ರುದ್ರ ಬರೋದರ್ಕ ಹೇಳ್ತಾ ಆಚಾರ್ಯ ತಾತ್ಪರ್ಯದಲ್ಲಿ ರಾಮದೇವರು ಇಲ್ಲಿದ್ದಾರೆ. ಅಲ್ಲಿಂದ ದೇವತೆಗಳು ಬರ್ತಾರೆ. ಅರ್ಥ ಆಯ್ತಾ? ಅಂದ್ರೆ ಅಲ್ಲಿ ಹೋದಾಗ ನಮಸ್ಕಾರ ಮಾಡೋದಲ್ಲ, ಇಲ್ಲಿ ಬಂದು ನಮಸ್ಕಾರ ಮಾಡುತ್ತಾರೆ. ದಿವಾಕರಾವುಗ ಪರಿಘಟ್ಟಿತ ಪಾದಪೀಠ, ಅದರ ಎಕ್ಸ್ಪೆನ್ಷನ್ ಚಿಕ್ಕದೇ ಇದು. ನಮಾಮಿ ನಿಖಿಲಾಧೀಶ ಕಿರೀಟ ಹೃಷ್ಟಪೀಠವತ್ತು. ನಿಖಿಲ ಅಧೀಶ ಕಿರೀಟ ಹೃಷ್ಟಪೀಠವತ್ತು. ಎಲ್ಲ ಅಧೀಶರು. ಎಲ್ಲ ಅಧೀಶರು ಅಂದ್ರೆ ಏನು? ವಸುಗಳಿಗೆ ಅಧೀಶರು, ರುದ್ರರಿಗೆ ಅಧೀಶರು, ಎಲ್ಲ ಒಂದು ಗುಂಪಲ್ಲಿದ್ದಾರೆ. ಎಲ್ಲರೂ ಮಾಡ್ತಾರೆ. ಆಲ್ ಲೀಡರ್ಸ್. ಪ್ರಧಾನಮಂತ್ರಿ ಇದ್ರೆ ಎಲ್ಲ ಸ್ಟೇಟ್ ಮಂತ್ರಿಗಳು ಬಂದು ಹೇಗೆ ಗೌರವಿಸ್ಬೇಕು, ಹಾಗೆ ಪರಮಾತ್ಮ ಪ್ರತ್ಯೇಕವಾಗಿ ವಂದ್ಯ, ಗುಂಪು ಕಡೆಯಿಂದ ವಂದ್ಯ. ಮತ್ತೆ ವೃಂದಾರಕ ವೃಂದ ಸುವಂದಿತ ವಂದೇ ಆನಂದ ತೀರ್ಥ ಪರಾನಂದ ವರದ. ಮಂದಾರ ಸ್ಯಂದಿತ ಮಂದಿರ ವಂದೇ ಆನಂದ ತೀರ್ಥ ಪರಾನಂದ ವರದ. ಮಂದಾರ ಸ್ಯಂದಿತ ಅಂದ್ರೆ ಮಂದಾರಗಳು ಸುರಿಸ್ತಕ್ಕಂಥ ಭಕ್ತರ ಮಂದಿರಕ್ಕೆ ಬರ್ತಾನೆ. ವಿದುರನಮಿ ಬಂದಲ್ಲ ಹಾಗೆ. ವಿದುರನಮಿ ಬಂದ್ರೆ ನಮಗೆ ಕಾಣ ಹಾಗೆ ಋಷಿಗಳೆಲ್ಲ ಇದ್ದಾರೆ. ಕಾಣದೇ ಇರೋ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇರ್ತಾರೆ. ಆದ್ದರಿಂದ ಮಂದಾರ ಸ್ಯಂದಿತ ಮಂದಿರ ಪರಮಾತ್ಮ ಬಂದ ಅಂದ್ರೆ ಮಂದಾರಾದಿಗಳು ಬಂದಂತೆ ಲೆಕ್ಕ. ಮಂದಾರ ಹೂ ಬಂದಾಗಲ್ಲ. ಮಂದಾರ ಪುಷ್ಪ ಏನದು? ಕೇಳಿದ್ನು ಕೊಡ್ತಕ್ಕಂಥದ್ದು. ಎಲ್ಲ ಅಭಿಷ್ಟ ಸಿದ್ಧಿ ಆಗುತ್ತೆ ಅಂತ. ದೊಡ್ಡವ್ರ ಮನೆ ವಿಸಿಟ್ ಕೊಟ್ಟವ್ರಿಗೆ ಕೆಲಸ ಆಯ್ತು ಅಂತ. ಯಾರ ದೊಡ್ಡವ್ರ ಮನೆ ಬಂದು ಹೋಗ್ಬಿಡ್ತಾರೆ. ಸುತ್ತಮುತ್ತವ್ರು ಓ ಭಾರಿ ದೊಡ್ಡವರು ಅಂತ ಹೇಳಿ ಅವ್ರಿಗೆ ಗೌರವಗೊಳ್ಳಕ್ಕೆ ಶುರು ಮಾಡ್ತಾರೆ. ಯಾಕೆ? ಅವ್ರು ಬಂದೋದ ಮೇಲೆ ಇವ್ರೇನಾಗಿರ್ಬೇಕು? ದೊಡ್ಡವರಾಗಿರ್ಬೇಕು. ಆ ದೃಷ್ಟಿ ಎಲ್ಲರೂ ಕೂಡ ಅನುಕೂಲ ಮಾಡಿಕೊಡ್ತಾರೆ. ವೃಂದಾರ ಸ್ಯಂದಿತ ಮಂದಿರ ಒಂದೇ ಆನಂದ ತೀರ್ಥ ಪರಾನಂದ ವರದ. ಗುಣವನ್ನು ಗೌರವಿಸೋದು ದೊಡ್ಡ ಅಪರಾಧ. ದೋಷವನ್ನ ಗೌರವಿಸೋದು ಅಪರಾಧ. ಮತ್ತೆ ಇವತ್ತೇನಾಗಿ ದೋಷವನ್ನು ಗೌರವಿಸ್ಬಿಡ್ತಾರೆ. ನಮ್ಮವರು ಮೊದಲು ದೋಷ ಹಾಕ್ಸ್ತಾರೆ. ಎಲ್ಲ ಮಾಡ್ತಾ ಏನಾಗಿ ಬರೀ ದೋಷಿಗಳೇ ಆಗಿಬಿಡ್ತಾರೆ. ದೋಷ ಬಂದಾಗ ಓಡಿಸ್ಬೇಕು. ಆ ಅಸಮಂಜಸ ಬರ್ತಾ ಅಸಮಂಜಸ ಬರ್ತದ ಕೆಲಸ. ಮಗನ ಕತೆ ರಾಜ ಹೇಳ್ತಾರೆ, ಮಗನ ಗಡಿಪಾರು ಮಾಡ್ತಾರೆ ಊರಿಗೆ, ಮತ್ತೆ ಬರಬಾರದು. ಸತ್ಯವ್ರತರ ಕತೆ ಬರುತ್ತೆ. ಅಥವಾ ಊರಿಂದ ಹೊರಗೆ 12 ವರ್ಷ ಹೊರಗಿರ್ಬೇಕು ಅಂತ ಹೇಳ್ತಾರೆ. ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಅದರಿಂದ ರಾಜ್ಯ ಸುವ್ಯವಸ್ಥಿತವಾಗಿರ್ತೀವಿ. ಒಂದ್ಸತಿ ಕಾಂಪ್ರಮೈಸ್ ಮಾಡ್ಕೊಂಡ ಅಂದ್ರೆ ಹಿಡಿತಾ ಹೋಗ್ಬಿಡುತ್ತೆ. ಅಲ್ಲಿ ಮಾಡ್ಕೊಂಡಿಲ್ಲ ಅಂತ ಕೇಳ್ತಾರೆ. ಯಾರು ತಪ್ಪು ಮಾಡಿರ್ತಾನೆ ಕೇಳಿ, ನೀವು ಮಾಡಿಲ್ಲ ಅಂತ ತಕ್ಷಣ ಕೇಳ್ಬಿಡ್ತಾರೆ. ಈ ತಪ್ಪು ಹೇಳ್ಬಾರ್ದು. ಇವತ್ತು ಆಳೋವರಿಗೆ ಆ ಗುಣ ಇಲ್ದ ಹೋದ್ರೆ ಅವ್ರು ಆಗ್ಲಕ್ಕೋ ನಾನು ತಪ್ಪ ರಿಸೈನ್ ಮಾಡ್ಬಿಡ್ತಾರೆ. ಮಾಡಕ್ಕಾಗಲ್ಲ ಅಂತ. ಇದೆಲ್ಲ ಗುಣಚಿಂತನೆ ಹೇಗೆ ಮಾಡ್ಬೇಕು ಅಂತ. ಸುಮ್ಮನೆ ಗುಣ ಏನ್ ಗುಣಗಳ ಅರ್ಥ ಆಗೋದಿಲ್ಲ. ಲೋಕದಲ್ಲೇನೆ ನಮ್ಗೆ ಗುಣ ಅಂತ ಗೊತ್ತಿದ್ರು ಗೌರವಿಸ್ತಾ ಇರೋರು ಇದ್ದಾರೆ, ದೋಷ ಅಂತ ಗೊತ್ತಿದ್ರು ಬಿಡದೇ ಇರೋರು ಇದ್ದಾರೆ. ಎರಡೂ ದೋಷನೇ. ಇಲ್ಲಿ ಏನೋ ಬೇಡ ಎಂಬ ಕಾರಣ ಗುಣ ಬಿಡ್ತಾರೆ, ಅಲ್ಲಿ ಬೇಕು ಎಂಬ ಕಾರಣ ದೋಷ ಮರೀತಾರೆ. ಗೊತ್ತಾಯ್ತಾ? ಎರಡೂ ಅಪರಾಧ. ಅದೇನಲ್ಲ, ಅದು ಸರಿಯಲ್ಲ. ಅದು ಪಕ್ಷಪಾತ. ಆದ್ದರಿಂದ ಎಂದೂ ಕೂಡ ಅದು ಗೌರವಕ್ಕೆ ಅರ್ಹರಾಗದ್ರೆ ಇವನು ಅಪರಾಧಿ ಆಗ್ತಾನೆ. ಮಂದಾರ ಸ್ಯಂದಿತ ಮಂದಿರ ಒಂದೇ ಆನಂದ ತೀರ್ಥ ಮಾಡಿದ್ರೆ ಈಗ ಆನಂದ ಮಾಡಿದ್ರೆ ಆನಂದ ತೀರ್ಥ ಪರಾನಂದ ವರದ. ಮಂದಾರ ಮಂದಿರ ಚಂದನ ಚಂದಕ ಒಂದೇ ಆನಂದ ತೀರ್ಥ ಪರಾನಂದ ವರದ. ಇಂದಿರಾನಂದಕ ಸುಂದರ ಒಂದೇ ಆನಂದ ತೀರ್ಥ ಪರಾನಂದ ವರದ. ಇಂದಿರಾನಂದಕ ಸುಂದರ ಒಂದೇ. ಇಂದಿರಾದೇವಿಗೂ ಆನಂದ ನೀಡ್ತಕ್ಕಂತಹ ಸುಂದರ ಒಂದೇ, ಪರಮ ಸುಂದರ. ಮಹಾಲಕ್ಷ್ಮಿ ಕೂಡ ಅತ್ಯಂತ ಶ್ರೇಷ್ಠರು. ಆದರೆ ಪರಮಾತ್ಮನ ಮುಂದೆ
ಬಹಳ ಕಡಿಮೆ. ಹತ್ತು ಚಿತ್ರ ಹೇಳಿಲ್ಲ, ಚಂದ್ರನ ಬೆಳಕು ಸೂರ್ಯ ಹುಟ್ಟಿದ ತಕ್ಷಣ ಬರಿ ಆಗ್ಬಿಡುತ್ತೆ. ಮಹಾಲಕ್ಷ್ಮಿ ಚಂದ್ರ ಇದ್ದಾಗೆ ಸೂರ್ಯನ ಡಿಪೆಂಡೆನ್ಸ್ ಇದೆ. ಸೂರ್ಯನ ಬೆಳಕು ಮಂಕ ಆಗೋದಿಲ್ಲ, ಚಂದ್ರನ ಬೆಳಕು ಎಷ್ಟಂದ್ರೆ ಕಾಣಿಸೋದೇ ಇಲ್ಲ, ಮಂಕ ಆಗ್ಬಿಡುತ್ತೆ. ಆಮೇಲೆ ನೋಡಿ ಚಂದ್ರ ಭಾರಿ ಜೋರಾಗಿ ಹೊಡುತ್ತಾರೆ, ಸೂರ್ಯ ಇಲ್ಲದ ಕಾಲಕ್ಕೆ ಭಾರಿ ಜೋರಾಗಿ ಹೊಡುತ್ತಾರೆ. ಮಹಾಲಕ್ಷ್ಮಿ ಹಾಗೆ. ಅದಕ್ಕೆ ಇಂದಿರಾನಂದಕ ಸುಂದರ, ಇಂದರೆ ದೇವಿಗೂ ಆನಂದ ಕೊಡ್ತಕ್ಕಂಥ ಸುಂದರ ಅಂತ ಹೇಳಿದಾಗ ಸೌಂದರ್ಯದಲ್ಲಿ ಎಷ್ಟು ಜಾಸ್ತಿ ಪರಮಾತ್ಮ ಅಂದ್ರೆ ಅನಂತ ಪಟ್ಟು, ಜಸ್ಟ್ ಗ್ರೇಟ್ ಅಲ್ಲ, ಅನಂತ ಪಟ್ಟು, ಪ್ರತಿಯೊಂದರಲ್ಲೂ ಅನಂತ ಪಟ್ಟು, ಸೌಂದರ್ಯದಲ್ಲೂ ಅನಂತ ಪಟ್ಟು. ಇಂದಿರಾನಂದಕ ಸುಂದರ ಒಂದೇ, ಆನಂದ ತೀರ್ಥ ಪರಾನಂದ ವರದ. ಇಂದು ಆನಂದ ಚಂದ್ರಿಕಾ ಚಂದನ ಒಂದೇ, ಆನಂದ ತೀರ್ಥ ಪರಾನಂದ ವರದ. ಅದನ್ನ ಹೇಳಿದೆ. ಆನಂದ ಚಂದ್ರಿಕಾ ಚಂದನ ಒಂದೇ. ಪರಮಾತ್ಮ ಉದಾಹರಣೆಗೆ ಈಗ ಸೂರ್ಯ ಕಾಣ್ತಾ ಇಲ್ಲ, ಚಂದ್ರಾದಿಗಳೆಲ್ಲ ಬೆಳಕಿಗೆ ಬಂದು ಚಂದ್ರ ನಕ್ಷತ್ರ ಎಲ್ಲ ಕಾಣಕ್ಕೆ ಶುರುವ. ಗೊತ್ತಾಯ್ತಾ? ಪರಮಾತ್ಮ ಏನ್ ಮಾಡ್ತಾರೆ, ಸೂರ್ಯ ಆ ಕಡೆ ಬರಿ ಹೋಗಿದ್ರಿಂದ ಏನಾಯ್ತು, ಇವ್ರ ಬೆಳಕೆಲ್ಲ ಬರ್ಲಿಕ್ಕೆ ಶುರುವಾಯ್ತು. ಪರಮಾತ್ಮ ಹಾಗಲ್ಲ, ಅವ್ರ ಬೆಳಕು ಇದ್ದೇ ಇದೆ. ಸೂರ್ಯ ಇದ್ದಾಗ್ಲೂ ಇದೆ, ಇಲ್ಲದೆ ಇದ್ದಾಗ್ಲೂ ಇದೆ. ಅದು ಇದ್ದಾಗ ಕಾಣೋದಿಲ್ಲ, ಇಲ್ದಾಗ ಕಾಣಿಸ್ತಾನೆ. ದೇವ್ರು ಹಾಗಲ್ಲ, ಎಲ್ಲರ ಬೆಳಕನ್ನು ಕೂಡ ಅವರ ಯೋಗ್ಯತೆ ಕಾಣ ಮಾಡ್ತಾನೆ. ಅದು ತನ್ನ ಬೆಳಕು ಮಾತ್ರ ಅತ್ಯಂತ ಅನಂತವಾಗಿರೋದನ್ನು ಮಾಡ್ತಾನೆ. ಅವರ ಯೋಗ್ಯತೆ ಬೆಳಕಿಗೆ ತರೋದೇನು, ವ್ಯಾಲ್ಯೂರ್ ಅಂದ್ರೆ ಏನು, ಅವ್ರ ಗುಣ ಎಷ್ಟೊಂದು ತೋರಿಸ್ಕೊಡ್ಬೇಕು. ಹೌದು, ಇವರೇ ಮಾಡಿಕೊಂಡ್ರೆ ಪಕ್ಷಪಾತ ಆಗುತ್ತೆ. ಯಾರೋ ದ್ವೇಷಗಳು ಮಾಡಿದ್ರೆ ಅದು ಪಕ್ಷಪಾತ ಆಗುತ್ತೆ. ನಿಷ್ಪಕ್ಷಪಾತಿಗಳು ಗುಣನ ಎಸ್ಟಿಮೇಟ್ ಮಾಡಬೇಕು. ಅದನ್ನ ಮಾಡೋದಕ್ಕೋಸ್ಕರ ಆನಂದ ಚಂದ್ರಿಕಾ ಚಂದನ ಬಂದೆ. ಆನಂದ ಅಂತಕ್ಕಂಥ ಬೆಳದಿಂಗಳನ್ನು ಸುರಿಸುವುದು, ಆನಂದ ಅಂತಕ್ಕಂಥ ಬೆಳಗನ್ನು ಸುರಿಸುವ ಚಂದ್ರ ನೀನು. ಒಂದ್ ಕಡೆಗೆ ಇಂದಿರಾನಂದಕ ಸುಂದರ ಸೂರ್ಯ, ಇಲ್ಲಿ ಉಳಿದವರಿಗೆ ಆನಂದ ಪಡಿಸ್ತಕ್ಕಂತಹ ಚಂದ್ರ, ಎರಡು ಪರಮಾತ್ಮನಾಗಿದ್ದಾನೆ. ಆಯ್ತಲ್ಲ, ಆಗ್ಲಿ ಅದು ಆಗ್ಲಿ, ಅದು ಬೇರೆ. ಇಂದಿರಾ ಇಲ್ಲೇನು ಅಲ್ಲೇನು ಬಂತು, ಮಂದಾರ ಸಂದಿತ ಮಂದಿರ ಒಂದೇ. ಆಮೇಲೆ ಅಲ್ಲ ಇಲ್ಲಿದೆ ಅಲ್ಲ, ಆನಂದ ಚಂದ್ರಿಕಾ ಚಂದನ ಒಂದೇ. ಒಂದು ಮಂದಿರ ಇದ್ದು ವೃಂದಾರಕವನ್ನು ಸಂಬಂಧ ಇನ್ನೊಂದಿದೆ. ಮಂದಾರ ಎಲ್ಲಿ ಇತ್ತು, ಮಂದಾರ ಚಂದಕ ಚಂದನ ಒಂದೇ. ಉದಯಿತೇವೆ ಮಂದಾರ ಚಂದನ ಚಂದಕ ಒಂದೇ. ಆನಂದ ವೃಂದಾರಕ ಮಂದಾರ ಸಂದಿತ ಮಂದಿರ ಒಂದೇ. ಆನಂದ ಚಂದ್ರಿಕಾ ಚಂದನ ಒಂದೇ. ಇಲ್ಲಿ ಪಾಠಗಳು ಬೇರೆ ಬೇರೆ ಮಾಡಿ. ಅದೇ ಅಯ್ಯೋ, ಎಲ್ಲೆಲ್ಲ ಆಲ್ರೆಡಿ ಆಗಿದೆ, ಇಲ್ಲೇ ಇಲ್ಲ, ತುಂಬಾ ವ್ಯತ್ಯಾಸಗಳಿದೆ. ಅದೇ ಕಾರಣ ಹೇಳೋದು ಬಿಟ್ಟಾಗ ಅವೆಲ್ಲ ಶುರುವಾಗುತ್ತೆ. ದಿವಸ ಬಡಿಸೋದಕ್ಕೆ ತೊಂದರೆ ಬರೋದಿಲ್ಲ, ಒಮ್ಮೆ ಹುಡುಕಿದ್ದೆ ಆಗ್ಬಿಡುತ್ತಲ್ಲ. ಹಾಗಾಗಿ ಇದರಿಂದ ಬಿಟ್ಟಿದ್ರು ಒಂದು ಕಾಲಕ್ಕೆ ಅಂತ ಅರ್ಥ ಆಯ್ತು. ಈಗಲೂ ಬಿಟ್ಟಿದ್ದಾರೆ ಎಂಬುದು ಸ್ಪಷ್ಟ. ಇಂದಿರಾನಂದಕ ಸುಂದರ ಬಂದೆ, ಆನಂದ ತೀರ್ಥ ಪರಾನಂದ ವರದ. ಬೈರು ನೈವೇದ್ಯ ಮಾಡ್ಕೊಂಡು ಮಠಗಳಲ್ಲಿ ಸ್ತೋತ್ರ ಹೇಳ್ತಾ ಇರ್ತಾರೆ. ಇವ್ರು ಮಾತಾಡ್ತಾ ಕೂತ್ ಬಿಡ್ತಾರೆ. ಕೇಳ್ಬೇಕಾದ್ರಲ್ಲಿ ಕೇಳದ ಹೋಗ್ಬಿಟ್ರೆ ಅವು ಎಷ್ಟು ಮಹತ್ವ ಬರುತ್ತ. ಅವಾಗ ನೈವೇದ್ಯ ಲೇಟ್ ಆಯ್ತು, ಇನ್ನೂ ಮುಗಿಸ್ಲಿಲ್ಲ ಅಂತ ಕೂತಿರ್ತಾರೆ. ಅದು ಇನ್ನು ಮುಗಿಸ್ಬಿಟ್ರಲ್ಲ ಅಷ್ಟು ಮಟ್ಟಿಗೆ ಇರ್ಬೇಕು. ಅದು ನಿಜವಾದ ಭಕ್ತಿ. ಅಂತ ವಾತಾವರಣ ಬರ್ಲಕ್ಕೆ ಮಠಗಳಿಗೆ ಹೋಗ್ಬೇಕು. ಅಲ್ಲಿ ಮಾಡಿದ್ರೆ ಅಲ್ಲಿ ಹೇಳ್ಬೇಕು. ಅವರು ಮಾತಾಡ್ತಾ ಕೂತ್ಬಿಟ್ಟಿರ್ತಾರೆ. ಹೇಳ್ಬೇಕು, ಅದು ಯಾರು ಬೇರೆ ಕಡೆ ಡಿಸಿಪ್ಲಿನ್ ಹೇಗೆ ಮೇಂಟೈನ್ ಮಾಡ್ತಾರೆ ಅಂದ್ರೆ, ಒಂದು ಸೂಜಿ ಬಿದ್ದರೆ ಶಬ್ದ ಆಗಿದೆ ಕೇಳ್ಬೇಕಲ್ಲ, ಆ ಥರ. ಅಲ್ಲಿ ವಿಷಯ ಎಲ್ಲ ಪಾಪ ಅವ್ರಿಗೆ ಇವೆಲ್ಲ ಗೊತ್ತಿದೆ, ವಿಷಯ ಇಲ್ಲ. ಇವ್ರಿಗೆ ಎಲ್ಲ ಗೊತ್ತಿದೆ, ವಿಷಯ ಇದೆ ಇದೆ ಮಿಕ್ಸ್ ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇದೆ. ಅದು ಹೇಳಿದ ಒಂದು ಕಾಲ್ ಕೊಟ್ರೆ ಬೇರೆ ಎಲ್ಲಾ ದೇಶದ ಮುಖಂಡರು ಬರ್ತಾರೆ. ಎಲ್ಲಾ ದೇಶದ ಮುಖಂಡರು, ಯಾರು ಪ್ರತಿನಿಧಿ ಅಲ್ಲ, ಮುಖಂಡರು ಬರ್ತಾರೆ. ಇಲ್ಲಿ ಕರೆದ ಒಡ ಹೊಡೆಯವರು ಬರೋದು. ಯಾಕಂತ ಕೇಳಿದ್ರೆ ನಮ್ಮ ಮಿಸ್ಯೂಸ್ ಮಾಡ್ತಾ ಇದ್ದೀವಿ. ಉಪದೇಶ ಮಾಡದೇ ಇಲ್ಲ. ಅವ್ರು ಸುಳ್ಳು ಏನು ಗೊತ್ತಿರೋದೇ ಏನೋ ಹೇಳ್ತಿದ್ದಾರೆ. ನಮಗೇನೋ ಗೊತ್ತಿರೋ ಅದನ್ನ ಹೇಳ್ತಾ ಇದ್ದಾರೆ, ಜನ ಕೇಳ್ತಿದ್ದಾರೆ ಅಷ್ಟೇ. ಅವನಿಗೆ ಏನು ಕೊಟ್ಟು ತಗೋತಾನಲ್ಲ ಹಾಗೆ ಒಳ್ಳೆ ಭ್ರಷ್ಟಾಚಾರ ಪದರ ಇಟ್ಕೊಂಡು ಮಾಡಿಸ್ತಾ ಇಲ್ಲ. ಅದು ಬಹಳ ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ದ್ವಾದಶ ಸ್ತೋತ್ರೆ ದ್ವಾದಶೋಧ್ಯಾಯ. 12ನೇ ಅಧ್ಯಾಯ ಮುಗೀತು. ದ್ವಾದಶ ಸ್ತೋತ್ರ ಮುಗೀತು. ಆ ದೇವರ ಸುಮ್ಮನೆ ಇದ್ರೆ ಯಾರು ಊಟ ಮಾಡೋದಿಲ್ಲ. ಮಧ್ಯೆ ಮಧ್ಯೆ ಏನ್ ಮಾಡ್ತಿರ್ಬೇಕು, ಅವರಿಗೆ ನಿಧಾನ ಉಪಚಾರ ಮಾಡ್ತಿರ್ಬೇಕು. ಸ್ತೋತ್ರ ಹೇಳ್ತಾ ಇದ್ದಾಗ ಏನಾಗುತ್ತದ, ಆಕ್ಚುಲಿ ಪದಾರ್ಥಕ್ಕಿಂತ ಅವ್ರ ಉಪಚಾರ ಹೆಚ್ಚು ಮಹತ್ವಪೂರ್ಣ ಆಗುತ್ತೆ. ಗೊತ್ತಾಯ್ತು? ಎಲ್ಲ ಹಾಕೇನೋ ಹಾಕಿಲ್ಲ ಅಂದಾಗೆಲ್ಲ ಇವ್ರಿಗೆ ಭಾರಿ ಖುಷಿ ಆಗ್ತದೆ. ತಿಂದ್ಕೊಂಡು ಹೋಗ್ರಿ ಬದಾಗಿರ್ತದೆ, ಸುಮ್ಮನೆ ಇರೋದಾಗಿರ್ತದೆ, ದಯವಿಟ್ಟು ಸ್ವೀಕಾರ ಮಾಡಬೇಕು ಅನ್ನೋದಾಗಿರ್ತದೆ. ಅದ್ರಿಂದ ಸ್ತೋತ್ರ ಮಾಡ್ತಾ ಹೇಳಿದಾಗ ಅದಕ್ಕೆ ಮಹತ್ವ. ಇದು ಸ್ತೋತ್ರ ಎಂಥದ್ದು ಅಂತ ಕೇಳಿದ್ರೆ, ನಿರಪೇಕ್ಷ ನೀನು, ಗುಣಪೂರ್ಣ, ನಮ್ಮಿಂದ ಏನೂ ಆಗ್ಬೇಕಾಗಿಲ್ಲ. ದೊಡ್ಡವರು ಅವರಿಗೆ ಬಂದ ಕಾರಣ ನಮ್ಮ ಮೇಲೆ ಡಿಪೆಂಡೆನ್ಸ್ ಇಲ್ಲ, ಅವ್ರಿಗೆ ನಿಮಗೆ ಗೊತ್ತಿದೆ.
ಇನ್ಮೇಲೆ ಡಿಪೆಂಡೆನ್ಸ್, ನಮ್ಮ ಮೇಲೆ ಡಿಪೆಂಡೆನ್ಸ್ ಅಂತ ಇಲ್ಲ ಅವ್ರಿಗೆ. ಆಗ ಅವ್ರು ಬಂದಿದ್ದು ಅನುಗ್ರಹ. ಡಿಪೆಂಡೆನ್ಸ್ ಇದ್ದ ಬಂದಾಗ ಏನಾಯ್ತು, ಅದು ಮ್ಯೂಚುವಲ್, ಅದು ಪರಸ್ಪರ ಭಾವ, ಅದು ಸರಿ ಹೋಗ್ಲಿಲ್ಲ. ಅವ್ರು ನಮ್ಮಿಂದ ಏನೂ ಕೆಲಸ ಆಗ್ಬೇಕಾಗಿಲ್ಲ, ಏನೋ ಕರೆದ ಮನೆ ಕೃಷ್ಣ ಬಂದಲ್ಲ, ಆಗ ಬಂದ್ರೆ ಅದಕ್ಕೆ ಭಾರಿ ಮಹತ್ವ ಇರುತ್ತೆ. ಆಗ ಮಾಡ್ತಕ್ಕಂಥ ಸ್ತೋತ್ರ ಹೀಗಿರ್ಬೇಕು ಅಂತ ಅರ್ಥ. ಆಯ್ತು.